ಹೆಸರು ಬಾಲಾಜಿ ಅಂದ್ಬಿಟ್ಟು ಪೇಟೆ ಬೀದಿಯಲ್ಲಿ ನಂದು ಸ್ಟೇನ್ಲೆಸ್ ಸ್ಟೀಲ್ ಶಾಪ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ CC ಕ್ಯಾಮ್ರಾಗಳನ್ನ ಅಳವಡಿಸಿ ಅಂತ ಹೇಳಿದರು. ಆ ಒಂದು ಆದೇಶದ ಮೇರೆಗೆ ನಾವು ಇಷ್ಟು ವರ್ಷದಿಂದ ಕ್ಯಾಮ್ರಾಗಳನ್ನ ಅಳವಡಿಸಿದ್ವಿ. ರೆಕಾರ್ಡಿಂಗು ಎಲ್ಲ ಆಗ್ತಾಯಿತ್ತು, ಎಲ್ಲ ಇತ್ತು. ನಿನ್ನೆ ಇವತ್ತಿನ ಬೆಳಿಗ್ಗೆ ಜಾವ ಮನೆ ಬಾಗಿಲು ತೆಗೆದಿಟ್ಟು ಅಂಗಡಿ ಬಂದು ನೋಡಿದ ತಕ್ಷಣ ಕ್ಯಾಮ್ರಾಗಳನ್ನೆಲ್ಲ ಕಿತ್ತಾಕಿದ್ದಾರೆ. ನಮ್ಮದು ಒಂದೇ ಕ್ಯಾಮ್ರಾ ಕಿತ್ತಾಕಿದ್ದಾರೆ ಅಂತ ನೋಡೋದಕ್ಕೆ ನಮ್ಮ ಅಂಗಡಿ ಆಪೋಸಿಟು ಸಹ ಅವ್ರದ್ದು ಸಹ ಕ್ಯಾಮ್ರಾಗಳು 2 ಕ್ಯಾಮ್ರಾ ಇತ್ತು, ಅವ್ರದ್ದು ಸಹ ತೆಗೆದಾಕಿದ್ದಾರೆ. ರೆಕಾರ್ಡಿಂಗಲ್ಲಿ ನೋಡಿದಾಗ ಬೆಳಗಿನ ಜಾವ ಸುಮಾರು ಒಂದು 3:50 3:15 ಅವರೇಜಲ್ಲಿ ಕ್ಯಾಮ್ರಾಗಳು ಕಿತ್ತಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ವರ್ತಕರಿಗೂ ತೊಂದರೆ ಆಗುತ್ತೆ. ಈ ಬಗ್ಗೆ ನಾವು ಒಂದು ನಮ್ಮ ಒಂದು ದೃಷ್ಟಿಯಿಂದ ಸೇಫ್ಟಿ ಪರ್ಪಸ್ ಕ್ಯಾಮ್ರಾಗಳು ಹಾಕ್ಸಿರ್ತೀವಿ. ಕ್ಯಾಮ್ರಾಗಳೇ ಕಳ್ತನ ಮಾಡಿದ್ರೆ ಇನ್ನು ಕ್ಯಾಮ್ರಾನೇ ಸೇಫ್ಟಿ ಮಾಡೋಂಗೆ ಈ ವ್ಯವಸ್ಥೆ ಏನಿದೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ವಲ್ಪ ಗಮನ ಹರಿಸಿ ಎಲ್ಲ ವರ್ತಕರಿಗೂ ಎಲ್ಲ ಮನೆಯವ್ರಿಗೂ ಕುಟುಂಬ ಇಲ್ಲಿ ಸಂಸಾರಸ್ಥರು ಇದ್ದಾರೆ, ಅವ್ರಿಗೂ ಸಹ ಸೇಫ್ಟಿಯಾಗಿ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟು ಸಹ ಇಲ್ಲೆಲ್ಲ ಕೆಲವರಿಗೆಲ್ಲ ನೋಟಿಸ್ಗಳು ಕೊಟ್ಟಿದ್ದು, ನಿಮ್ಮ ಅಂಗಡಿ ಒಳಗಡೆ ಹಾಕ್ಕೊಂಡಿದ್ದೀರಾ, ನಮ್ಗೆ ಹೊರಗಡೆನೂ ಹಾಕ್ಕೊಡಿ ಅಂತ ಕೇಳಿದ್ರು. ಆ ಒಂದು ಆದೇಶದ ಮೇಲೆಗೆ ಹೊರಗಡೆನೂ ಸಹ ನಾವು ಕ್ಯಾಮ್ರಾ ಹಾಕ್ಕೊಟ್ಟಿದ್ವಿ. ಹೊರಗಡೆ ಹಾಕಿರೋ ಕ್ಯಾಮ್ರಾಗಳೇ ಕಳ್ತನ ಆದರೆ ಹೆಂಗೆ? ಇದಕ್ಕೆ ಯಾವ ರೀತಿಯಲ್ಲಿ ಸೂಕ್ಷ್ಮವಾದ ಕ್ರಮ ತಗೊಳ್ತೀರೋ ತಗೊಳ್ತೀವಿ.